ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗುಳುಗುಳಿ ಶಂಕರದಲ್ಲಿದ್ದೀವಿ. ಇವತ್ತು ಏನಂತ ಅಂದರೆ ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಅದಕ್ಕೆ ಒಂದ್ಸರಿ ವೀಡಿಯೋ ಮಾಡಿದ್ವಿ, ಅದು ತುಂಬ ಸರಿ ಬಂದಿಲ್ಲ. ಅದಕ್ಕೆ ಈಗ ಒಂದ್ಸರಿ ವೀಡಿಯೋ ಮಾಡ್ತೀವಿ. ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಆಮೇಲೆ ಒಂದ್ಸರಿ ಹೊರಗಿಂದನೇ ತೋರಿಸ್ತೀನಿ. ಅಲ್ಲಿ ಏನೋ ಬಿಲ್ಪತ್ರ ಅಂತ ಏನೋ ಕೊಡ್ತಾರೆ ಫ್ರೆಂಡ್ಸ್. ಅಲ್ಲಿ ಆರತಿ ಮಾಡ್ಸೋಕ್ಕೆಲ್ಲ ಇರ್ತಾರೆ. ಇಲ್ಲಿ ಬಿಲ್ಪತ್ರ ಮರ ಕಾಣಿಸ್ತಿದೆ, ಅಲ್ಲಿ ಸಣ್ಣ ಮರ ಇದೆ. ಆ ಬಿಲ್ಪತ್ರ ಮರದಲ್ಲಿ ಬಿಲ್ಪತ್ರ ಕೊಡ್ತಾರೆ, ಅಲ್ಲಿಂದ ಬಿಲ್ಪತ್ರ ಕೊಡ್ತಾರೆ. ಅದನ್ನು ತಗೊಂಡ್ಬಂದು ಇಲ್ಲೊಬ್ರು ಕೂತಿದ್ದಾರೆ. ಅವರು ನಮಗೆ ಏನೋ ಕುಂಕುಮ ಮತ್ತು ವಿಭೂತಿ ಹಚ್ಚಿ ನಮಗೆ ಕೊಡ್ತಾರೆ. ಇಲ್ಲಿ ಒಂದು ಶಿವಲಿಂಗ ಇದೆ ಫ್ರೆಂಡ್ಸ್. ನಾನು, ಅತ್ತೆ, ಅಪ್ಪ ಬಂದಿದ್ದಾರೆ. ಇಲ್ಲಿ ತುಂಬ ಜನ ಬಂದಿದ್ದಾರೆ. ಅಲ್ಲೊಂದು ಕೊಳವೆ, ಏನದು ಕೆರೆ ಅಲ್ಲ ಕೊಳ ಇದೆ. ಅಲ್ಲಿ ಅಲ್ಲಿ ಬಿಲ್ಪತ್ರ ಕೊಟ್ಟಿರ್ತಾರೆ. ಇಲ್ಲಿ ಬಿಲ್ಪತ್ರ ಆಂಟಿ ನೀವು ಸ್ಟಾರ್ಟಿಂಗಿಂದ ಏನೇನೆಲ್ಲ ಮಾಡಿದ್ರಲ್ಲ ಅದನ್ನೆಲ್ಲ ಒಂಚೂರು ಹೇಳಿ. ಅಲ್ಲಿ ಬಿಲ್ಪತ್ರ ಕೊಟ್ರಲ್ಲ, ಅದಕ್ಕೇನೋ ಹತ್ತು ಕೊಟ್ರಲ್ಲ, ಅಲ್ಲಿಂದ ಹೇಳಿ. ಬಿಲ್ಪತ್ರಿನ ಸ್ವಾಮಿಯರ್ ಕೈ ಕೊಟ್ವ. ಸ್ವಾಮಿಯರು ಈಶ್ವರನ ತಲೆ ಮೇಲೆ ಇಟ್ರು. ಆಮೇಲೆ ನೀರ್ ಹಾಕಕ್ ಹೇಳಿದ್ರು. ಬಿಲ್ಪತ್ರಿ ಇಟ್ಟು ನೀರ್ ಹಾಕ್ಬಿಟ್ಟು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. 3 ತಿಂಗಳೊಳಗನೆ ಕೆಲಸ ಕಾರ್ಯಗಳು ಆಗ್ತಾವು ಅಂತ ಹೇಳಿದ್ದಾರೆ. ಇಲ್ಲಿ ಕೊಳವೆಗೆ ಬಂದು ಎಲೆ ಬಿಟ್ರಲ್ಲ, ಅದನ್ನ ಆ ಕೊಳವೆಗೆ ಅಡೆಯಲ್ಲೇ ನೀರ್ ಬಿಟ್ವಿ. ಆ ಬಿಲ್ಪತ್ರಿ ತಗೊಂಡು ತುದಿ ಇರುತ್ತಲ್ಲ, ಅದನ್ನ ಫುಲ್ಲು ನೀರೊಳಗ ಹಾಕಿದ್ವಿ. ಅದು ಕೆಲವೊಂದು ತಳಗಳೆಲ್ಲ ಮುಳುಗಿದ್ವು. ನಮ್ಮೆಲ್ಲ ಕೈಗುಂಟ ಹಿಂದ್ಗುಂಟಾಗ ಎದ್ದು ಮೇಲೆ ಅದು ಎದ್ರೆ ಅದು ಒಳ್ಳೇದು ಅಂತ ಹೇಳಿದ್ದಾರೆ. ಅದು ಎದ್ದೇಳ್ಬೇಕಂತೆ. ಕೆಲವೊಂದು ಈಗ ತೇಲಾಡ್ತಾ ಇದಾವು, ಈಗ ಕಾಣ್ತಾ ಇರೋ ಎಲೆಗಳು. ಅಲ್ಲಿ ನೋಡಿ, ಅಲ್ಲಿ ಯಾರೋ ಒಬ್ರು ಎಲೆ ಬಿಟ್ಟಿದ್ದಾರೆ. ಅವೆಲ್ಲ ಮಕ್ಕಳು ಬಿಟ್ಟಿದ್ದಾರೆ ಎಲೆಗಳನ್ನ. ಅದು ಈಗ ತೇಲಾಡ್ತಾ ಐತಿ. ಈಗ ಒಂದು 5 ಮಿನಿಟ್ಸ್ ಆಗ್ತದೆ ತೇಲಾಡ್ತಾ ಇದ್ದು. ಅದೀಗ ಎಲೆ ಅದು ತೇಲಾಡ್ತಾ ಬಂತು ಅಂದ್ರೆ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ, ಹಂಗಾಗಿ ಅದನ್ನ ಕಾಯ್ತಾ ಇದ್ದೀವಿ. ಅದು ಮುಳುಗಿದ್ರೆ ಕೆಟ್ಟದಾಗುತ್ತೆ, ಅದು ಈಡೇರಲ್ಲ, ಹೇಳಿದ್ದಾರೆ. ಮೇಲ್ ಬಂದ್ರೆ ಒಳ್ಳೇದು ಅಂತ ಹೇಳಿದ್ದಾರೆ. ಹಂಗಾಗಿ ಸುಮಾರು ಜನ ಇದೆಲ್ಲ ಕುಂತಿರೋರು ಸಮೇತನು ಇದೇ ರೀತಿ ಮಾಡ್ತಾ ಇದಾರೆ. ಥ್ಯಾಂಕ್ಸ್ ಪುಟ. ನೀವು ಯಾವ್ರವ್ರು ಗೊತ್ತಾಗ್ಲಿಲ್ಲ. ನಾವು ಸಿಗಂದೂರು. ಹೌದಾ? ಅಲ್ಲೆಲ್ಲ ಹೋಗದಾ? ಇಲ್ಲಿ ಅಡಿಗಡೆ ಶಿವಲಿಂಗ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನೀರು ಯಾವಾಗಲೂ ಖಾಲಿ ಆಗಲ್ಲಂತೆ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ರಜೆ ಬಂದಾಗಿಂದನೂ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈಗ ಇವರು ಎಲೆ ಬಿಡ್ತಾರೆ ಫ್ರೆಂಡ್ಸ್. ನೋಡಿ, ಎಲೆ ಬಿಡೋದನ್ನು ತೋರಿಸ್ತೀನಿ. ಇವರು ಪ್ರಾರ್ಥನೆ ಮಾಡ್ಕೊತಿದ್ದಾರೆ. ಈಗ ಎಲೆ ಬಿಡ್ತಾರೆ ಫ್ರೆಂಡ್ಸ್. ಇವರು ನೋಡಿ, ಅದು ನಾವು ಬಿಟ್ಟಾಗಿದೆ ಫ್ರೆಂಡ್ಸ್. ಇವ್ರು ಬಿಡ್ತಾರೆ ಈಗ ನೋಡಿ. ಇವರಿಬ್ಬರು ಬಿಡ್ತಾ ಇದ್ದಾರೆ. ಅಡಿಗೆ ಹಾಕಿ ಎತ್ತಿ ಕೆಳಗೆ ಬಿಡ್ತಿದ್ದಾರೆ. ಬಿಟ್ರವರು ಇಲ್ಲಿ ಮಾಡ್ತಿದ್ದಾರೆ. ಅದು ಈಗ ಮುಳುಗುತ್ತಂತೆ. ಅದು ಮುಳುಗ್ತಾ ಇದೆ. ಅಲ್ಲಿ ಮೇಲ್ಗಡೆ ಬಂದು ಅವರು ಎತ್ಕೊಂಡ್ರು. ಅಲ್ಲಿ ನೋಡಿ ಫ್ರೆಂಡ್ಸ್, ಅವ್ರದ್ದು ಅಲ್ಲಿ ಚೆನ್ನಾಗಿ ಮುಳುಗ್ತಿದೆ. ಇಲ್ಲಿ ಮುಳುಗ್ತಾ ಇದೆ. ಇನ್ನು ನಂದು ಅದೇ ಥರನೇ ಇಲ್ಲಿ ಕಟ್ಟೆಗೆ ಮುಟ್ಟಿ ಬಂದಿತ್ತು. ತುಂಬ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ. ಅದು ಮುಳುಗಿದ ಮೇಲೆ ತೋರಿಸ್ತೀನಿ. ಅಲ್ಲಿ ಶಿವಲಿಂಗ ಇದೆ ಫ್ರೆಂಡ್ಸ್. ಶಿವಲಿಂಗ ಅದು ಬರಲ್ಲ ಸರಿ, ನೋಡೋಣ ಬನ್ನಿ. ನೋಡಿ, ಈಗ ಚೆನ್ನಾಗಿ ಬರ್ತಿದೆ ಫ್ರೆಂಡ್ಸ್. ನೋಡಿ, ನೀವೆಲ್ಲ ಬಿಟ್ಟಿದ್ದೀರಾ ನೋಡಿ. ಅದು ಅಲ್ಲಿ ಕಟ್ಟೆ ಮೇಲೆ ಬಿದ್ದಿದೆ. ಇಲ್ಲಿ ತೇಲ್ತಾ ಇನ್ನೂ ಅಡಿಗೆ ಹೋಗಿದೆ. ಫ್ರೆಂಡ್ಸ್, ಇಲ್ಲಿ ಹೋಗ್ತೀವಿ, ಲೇಟಾಗಿದೆ. ಅಲ್ಲಿ ಮುಳುಗಿ ಮೇಲ್ ಬರುತ್ತಂತೆ ಫ್ರೆಂಡ್ಸ್. ಸ್ವಲ್ಪ ಮುಂದೆ ಬಿಡಿ, ಕೆಳಗೆ ಹೋಗುತ್ತೆ. ಇಲ್ಲ, ನಂದು ಹಂಗೆ ಆಗಿತ್ತಲ್ಲ, ಆಮೇಲೆ ಬರುತ್ತೆ ಮೇಲೆ. ಇಲ್ಲೂ ಇದೆ, ಅಲ್ಲೂ ಇದೆ. ಅದು ಫುಲ್ ಅಲ್ಲಿ ತುಂಬ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಅದೇನೋ ಇದೆಯಂತೆ, ಗ್ರೀನ್ ಕಲರ್ದೇನೋ ನೋಡಿ. ಇಲ್ಲಿ ತುಂಬ ಜನ ಬಂದಿದ್ರು ಫ್ರೆಂಡ್ಸ್. ಎಲ್ಲರೂ ಹೋದರು. ಅಲ್ಲೊಂದು ಎಲೆ ಫುಲ್ ಅಡಿಗೆ ಹೋಗಿದೆ. ಕ್ಯಾಮ್ರಾದಲ್ಲಿ ಅದು ಕಾಣಿಸ್ತಿಲ್ಲ ಸರಿ.
ಹಾಂ ಅಲ್ಲಿದೆ ನೋಡಿ, ಇಲ್ಲಿ ಅದೀಗ ಮೇಲ್ ಬರುತ್ತೆ. ಅಷ್ಟರೊಳಗೆ ಅಲ್ಲೊಬ್ರು ಇದ್ದಿದ್ದಾರೆ, ಅವ್ರ ಹತ್ರ ಕೇಳ್ಕೊಂಬರೋಣ. ಅಪ್ಪಾಜಿ ಯಾವ ಊರು ಕೇಳಿ. ನಮ್ಮ ಹೆಸರು ಮಲ್ಲೇಶ್ ಅಂತ. ನಾವು ದಾವಣಗೆರೆ ಮೂಲತಃ, ದಾವಣಗೆರೆಯಿಂದ ಇಲ್ಲಿಗೆ ಬಂದೇವಿ. ದೇವ್ರ ಮೇಲೆ ಭಕ್ತಿ ಇರೋದ್ರಿಂದ ಇಲ್ಲಿ ಬಂದು ಕೇಳಿದ್ವಿ. ಗುರುಗಳು ಹೇಳಿದ್ರು, ಬಿಟ್ಟರೆ ನಿಮ್ಮ ಆಸೆ ಆಕಾಂಕ್ಷೆಗಳೇನಾರು ಇದ್ದರೆ ಈ ಕಾರ್ಯಗಳು ಮಾಡಿರಿ ಅಂತ ಪತ್ರ ಕೊಟ್ಟಿದ್ರು. ಆ ಪತ್ರ ಮೂಲಕ ಗುರುಗಳ ಆಜ್ಞೆ ಮೂಲಕ ನಾವು ಇಲ್ಲಿ ಬಿಟ್ಟಿದ್ದೀವಿ. ನಮ್ಮ ಆರೋಗ್ಯ ಮತ್ತು ನಮ್ಮ ಕೆಲಸ, ನಮ್ಮ ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ದೇವರಲ್ಲಿ ಆರೈಕೆ ಮಾಡ್ಕೊಂಡು ಬಂದಿದ್ದೀವಿ. ಪತ್ರ ಬಿಟ್ಟಿದ್ವಿ, ಅದು ಪತ್ರ ಮತ್ತೆ ಮೇಲೆ ತೇಲ್ಕೊಂಡು ಬಂತು. ಇಷ್ಟ ಆಗ್ತೈತೆ ಅಂತ ದೇವರು ಆಜ್ಞೆ ಕೊಡ್ತಾರೆ. ಅದನ್ನ ಈಶ್ವರದ ಲಿಂಗದ ಮೇಲೆ ಪತ್ರ ಇಟ್ಟು ತಾಮ್ರದ ಚಮನಲ್ಲಿ ನೀರು ಅದಕ್ಕೆ ಹಾಕಿ ನಮ್ಮ ಇಷ್ಟನ್ನೆಲ್ಲ ಕೇಳ್ಕೊಂಡು ಬೇಡ್ಕೊಂಡು ಕೈ ಮುಗಿದು ಹಾಂ ಹೇಳಿ. ಯಾವ ಚಾನಲ್? ಯಾವ ಚಾನಲಿಂದ? ಧರ್ಮೇಂದ್ರ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಅಂತ, ಗುರುಗುಳಿ ಶಂಕರದವರು. ಇದು ನಮ್ಮೂರು ಗುರುಗುಳಿ ಶಂಕರ ಊರು. ಇಲ್ಲೇನು ಭಕ್ತರು ಬಂದು ಪತ್ರ ಬಿಟ್ಟಾಗ ಅದು ಕೆಳಗೆ ಹೋಗಿ ಮೇಲ್ ಬಂತು ಅಂದ್ರೆ ಒಳ್ಳೇದು, ಫುಲ್ ಒಳ್ಳೇದಾಗುತ್ತೆ. ಬಂದ ಅಲ್ಲಿ ನಿಲ್ಲಿಸ್ಕೊಳ್ಳಿ ಹೋಗಿ. ತುಂಬಾ ಜನ ಬರ್ತಾ ಇದಾರೆ ಇಲ್ಲಿ. ಯಾಕೆ ಬರ್ತಾರೆ? ಅವ್ರವ್ರಿಗೆ ಆಚಾರ, ಪೀಡೆ, ಪಿಸಾಸಿ, ಆಮೇಲೆ ಯೋಗ, ಸಂಕಲ್ಪ, ಪುತ್ರ ಭಾಗ್ಯ, ಮಕ್ಕಳ ಭಾಗ್ಯ, ಆರೋಗ್ಯ ಭಾಗ್ಯ, ನೌಕರಿ ಭಾಗ್ಯ, ಮದುವೆ ಭಾಗ್ಯ ಎಲ್ಲ ಕೇಳ್ತಾರೆ. ಅದು ಒಳ್ಳೇದಾಗುತ್ತೆ ಅಂದ್ರೆ ಪತ್ರ ಕೆಳಗೆ ಹೋಗಿ ಮೇಲೆ ಬರುತ್ತೆ. ಬಂದಾಗ ಒಳ್ಳೇದಾಗುತ್ತೆ. ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ. ಹಾಂ ಸರಿ. ಹಾಂ ಓಕೆ. ಮೊಬೈಲ್ ವಿಡಿಯೋ ಮಾಡಬೇಕು, ಅದನ್ನ ಇದು ಮಾಡಬೇಕು ಅಂತ ಖುಷಿ ಬಿಡ್ರಿ. ಏನೋ ಮುಗಿತಾ? ಇಲ್ಲಿಗೆ ಗುರುಗುಳಿ ಶಂಕರ